ಮೈಸೂರು ಮೂಡ ಹಗರಣದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ವಿರೋಧಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಇಂದು ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್, ಉಪಾಧ್ಯಕ್ಷ ಎಂ.ಎಸ್. ಚಿದಂಬರ್, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಬು ಬಂಡಿ ಸಿದ್ದೇಗೌಡ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯಪಾಲರ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಏನು 136 ಶಾಸಕರು ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ಜನತೆ. ಇಂಥದನ್ನ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಬಿಜೆಪಿ ಹಾಗೂ ಜನತಾದಳದವರಿಗೆ ಇವತ್ತು ಹೊಟ್ಟೆ ಕಿಚ್ಚು ಬಂದಿದೆ. ಹಾಗೆ ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ಅವರ ವರ್ಚಸ್ಸನ್ನ ಇವತ್ತು ಕುಂದಿಸಬೇಕು. ಏನಾರ ಮಾಡಿ ಅವರನ್ನ ಹಿಂದೆ ಇವತ್ತು ಪಿತೂರು ಮಾಡಿ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾರೆ. ಅದನ್ನ ಇವತ್ತು ರಾಜ್ಯದ ಜನ ತೊಲಗಲಿ 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 ತೊಲಗಲಿ. ಅಯ್ಯಯ್ಯೋ ಅಯ್ಯಯ್ಯೋ, ಬಡವರ ಬಂಧು ಸಿದ್ದರಾಮಯ್ಯನವರಿಗೆ, ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು ಬೇಕೇ ಬೇಕು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ತೊಲಗಲಿ 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 ತೊಲಗಲಿ. ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿರುವ ರಾಜ್ಯಪಾಲರಿಗೆ ಹೇಳಿಧಿಕ್ಕಾರ, ರಾಜ್ಯಪಾಲರಿಗೆ ಹೇಳಿಧಿಕ್ಕಾರ. ಡೌನ್ 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 ಡೌನ್. ಇವತ್ತು ನಾವೆಲ್ಲರೂ ಕೂಡ ಮಾನವ ಸರಪಳಿಯನ್ನು ರಚಿಸುವುದರ ಮೂಲಕ ಈ ಸಂವಿಧಾನ ವಿರೋಧಿ ನಡೆಯ ರಾಜ್ಯಪಾಲರ ವಿರುದ್ಧ ಒಂದು ಹೋರಾಟವನ್ನು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ವಿವಿಧ ಪ್ರಗತಿಪರ ಸಂಘಟನೆ, ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಸಿದ್ದರಾಮಯ್ಯ ಕಿ, ಡಿ.ಕೆ. ಶಿವಕುಮಾರ್ ಕಿ. ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರಾದ ಬಾಬು ಬಂಡಿ ಸಿದ್ದೇಗೌಡರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನೆರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಎಲ್ಲ ಗೌರವಾನ್ವಿತರೆ, ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಚುನಾಯಿತ ಸರ್ಕಾರವನ್ನು ಹೇಗಾದರೂ ಮಾಡಿ ಉರುಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಬಿಜೆಪಿಯ ಮುಂದಾಳತ್ವ ವಹಿಸಿರ್ತಕ್ಕಂಥ ಅನೇಕ ನಾಯಕರುಗಳ ಚಿಂತನೆಯಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಏನು ಪರವಾನಗಿ ಕೊಟ್ಟಿದ್ದಾರೆ, ಏನು ಕಳ್ತನ ಮಾಡವ್ರೆ ಅಂತ ಕೊಟ್ಟವ್ರೆ ಅಂತ ಗೊತ್ತಾಯ್ತಲ್ಲ. ಅದು ಅವ್ರ ಹೆಸರಲ್ಲೇ ಇಲ್ಲ. ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಲ್ಲಿ ನಾನು ಒಬ್ಬ ಮೂಢ ಸದಸ್ಯನಾಗಿ ಸುಮಾರು 10-12 ವರ್ಷ ದೀರ್ಘಕಾಲದ ಸದಸ್ಯನಾಗಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮಾಡಿದ್ದಾನೆ. ಈ ಥರ ಘಟನೆಗಳಿಗೆ ನೀವು ಕೊಡೋದಾದ್ರೆ ಮೊಟ್ಟ ಮೊದಲನೇದಾಗಿ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50% ರೀತಿಯಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ಭೂ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಮೇಲೆ, ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರ ಮೇಲೆ,
ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು. ನೀವು ಮೂಡಾದೇ ಕಾರಣ ತಗೊಳ್ಳೋದಾದ್ರೆ ನೀವು ಮೂಡಾದಲ್ಲಿ ನಡೆರ್ತಕ್ಕಂಥ ಏನು ಭೂಮಿ ಹಂಚಿಕೆ ಏನಿದೆ, ಸೈಟ್ ಹಂಚಿಕೆ ಏನಿದೆ, ಆ ವ್ಯವಹಾರದಲ್ಲಿ ಅದು ನಿಮಗೆ ಕಾನೂನುಬದ್ಧ ಇಲ್ಲ ಅಂತ ಕಾಣಿಸಿದ್ರೆ ನೀವು ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನ, ಅನೇಕ ವಿವರಗಳನ್ನ ತರಿಸ್ಕೊಂಡು ಮೊದಲು ಪ್ರಾಸಿಕ್ಯೂಷನ್ಗೆ ಅಪ್ಪಣೆ ಕೊಡಿ. ಯಾರ ಕಾಲದಲ್ಲಾಯ್ತು? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನಗೇನಾದ್ರು ಪತ್ರ ಬರ್ತಿದ್ದಾರ ನಂದು ಅದು ಆಸ್ತಿ ಅಂತ ಹೇಳಿ? ನನ್ನ ಆಸ್ತಿ ನನ್ಗೇನಾದ್ರು ಸೈಟ್ ಕೊಡಿ ಅಂತ ಕೇಳಿದಾರ? ಯಾರ ಆಸ್ತಿಯನ್ನ ಕಳೆದುಕೊಂಡ್ರು ಅವರ ಪತ್ನಿ, ಅವರು ಅರ್ಜಿಯ ಮೇಲೆ ಅವತ್ತಿನ ಸರ್ಕಾರ, ಬಿಜೆಪಿ ಸರ್ಕಾರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ಸದಸ್ಯರುಗಳು ತೀರ್ಮಾನ ಮಾಡಿದ್ದಾರೆ. ಯಾರಿದ್ದವರು ಅವತ್ತು? ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲಿ ಎಷ್ಟು ಜನ ಇದ್ರು ಅಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ? ಬಿಜೆಪಿಯವರು ಎಷ್ಟು ಜನ ಇದ್ರು? JDSನವರು ಎಷ್ಟು ಜನ ಇದ್ರು ಅನ್ನೋದನ್ನ ತಾವು ಮಾಹಿತಿ ತರಿಸ್ಕೊಳ್ಳಿ. ನನಗೆ ಗೊತ್ತಿರೋ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 2020-2018 ಚುನಾವಣೆ ಆದ್ಮೇಲೆ ಕೇವಲ 2-3 ಪ್ರತಿನಿಧಿಗಳು ಇದ್ದಂಥದ್ದು ನಾನು ಕಂಡಿದ್ದೆ. ಅದೇ ತನ್ವಿ ಸೇಠ್ ಅವರು ಇರ್ಬೋದು, ನನಗೆ ಜ್ಞಾಪಕ ಇರೋ ಹಂಗೆ. ಮತ್ತೊಬ್ಬ ಪ್ರತಿನಿಧಿ ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ರು, ಅವ್ರು ಯಾವತ್ತು ನಗರಾಭಿವೃದ್ಧಿ ಸಮಿತಿ ಸಭೆಗೆ ಬರೋದಿಲ್ಲ ಅಲ್ಲ. ಅವರು ಅವತ್ತು ಇಲ್ಲಿ ನಗರಾಭಿವೃದ್ಧಿ ಅವರು ಮೂಡ ಮೆಂಬರೇ ಅಲ್ಲ. ಯತೀಂದ್ರ ಅವರು ಮೂಡ ಮೆಂಬರ್ ಅಲ್ಲ ಅಧಿಕೃತವಾಗಿ. ನೀವು ಪ್ರಾಸಿಕ್ಯೂಷನ್ನ ಇಬ್ಬರು ಮೈಸೂರು ನಗರಾಭಿವೃದ್ಧಿ ಸಂಸ್ಥೆ ತಗೊಂಡಂಥ ನಿರ್ಧಾರನ ನೀವು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವತ್ತಿನ ಸರ್ಕಾರ, ಅವತ್ತಿನ ಬೋರ್ಡು, ಅವತ್ತಿನ ಸರ್ಕಾರ ಯಾರಿತ್ತು ಅವ್ರ ಮೇಲೆ ತಗೋಬೇಕು. ಇವತ್ತು ನೀವು ಮಾಡ್ತಾ ಇದ್ದೀರಲ್ಲ ವ್ಯವಸ್ಥೆ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವವನ್ನ ನಡೀತಕ್ಕಂಥ ಸರ್ಕಾರ, ಸುಮಾರು 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರ ಯಾವ್ದಾರ ಇದ್ರೆ ಅದು ಭಾರತ ದೇಶ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತರಲಿಕ್ಕೆ ಕಾರಣಕರ್ತ ಆದಂತ ಇವತ್ತು ಮಹಾತ್ಮ ಗಾಂಧೀಜಿಯವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅನೇಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಅವರೆಲ್ಲ ತ್ಯಾಗ ಬಲಿದಾನದಿಂದ ಬಂದಂತ ಸ್ವಾತಂತ್ರ್ಯ ಹರಣ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ಇದು ನಿಮ್ಮ ನೈತಿಕತೆಯನ್ನ ಎತ್ತಿ ಹಿಡಿದಿಲ್ವಾ? ನೈತಿಕವಾಗಿ ನೀವು ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡ್ದಂಗಲ್ವಾ? ಯಾವ ಪ್ರಯೋಜನಕ್ಕೆ, ಯಾವ ಸರ್ಕಾರವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಲುಗಾಡಿಸ್ಲಿಕ್ಕೆ ಹೊರಟಿದ್ದೀರೋ, ಇದು ನೀವು ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿ ಇದೆ ಅಂತ ಗೊತ್ತಿಲ್ವಾ? ಇವತ್ತು ನಿಮ್ಮ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಬಂದಂತ ಫಲಿತಾಂಶ ನಿಮಗೆ ಗೊತ್ತಿಲ್ವಾ? ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಮತ್ತೆ ಮಾರಣಾಂತಿಕವಾಗಿ ಒಂದು ಪ್ರಜಾಪ್ರಭುತ್ವದ ಒಡಿಯಲ್ಲಿ ಚುನಾಯಿತವಾದಂಥ ಸರ್ಕಾರವನ್ನ ಬುಡಮೇಲು ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ಇದು ನಿಮ್ಮ ನೈತಿಕತೆಯ? ಬಿಜೆಪಿಯವರು ಏನು ಈ ದೇಶದಲ್ಲಿ ಇನ್ಯಾರು ಅತ್ಯಂತ ಪ್ರಾಮಾಣಿಕವಾದಂಥ ರಾಜಕಾರಣಿಗಳ? ಇವತ್ತು ಸನ್ಮಾನ್ಯ HD ಕುಮಾರ್